ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಏನಪ್ಪ ಅಂದರೆ ರೀಲ್ಸಲ್ಲಿ ಫುಲ್ ಹೆವಿ ಹವಾ ಮಾಡಿಬಿಟ್ಟಿದೆ. ಯಾವುದಪ್ಪ ಅಂತಂದರೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಅಂತ ಬರುತ್ತೆ, ಉದರಹಳ್ಳಿ ಕನಕಪುರ ಹತ್ರನೇ ಇರೋದು. ಏನು SRS ಬೆಟ್ಟ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಬರುತ್ತೆ ಅನ್ಕೋತೀನಿ ಮೇ ಬಿ ಅದು. ನಾನು ಇದುವರೆಗೂ SRS ಬೆಟ್ಟ ನೋಡಿದ್ದೀನಿ ಹೊರತು ಈ ಮ್ಯಾಟ್ರೆ ಗೊತ್ತಿರಲಿಲ್ಲ ನನಗೆ ಮೊದಲು. ಈಗೀಗ ಅಲ್ಲಿ ಲಿಂಗದಿಂದ ನೀರು ಬೀಳೋದು, ಆ ಸೆಡೆ ಎತ್ತಿರುತ್ತಲ್ಲ ಅದು ಕೆಳಗಡೆ ಲಿಂಗ, ಅದ್ರ ಮೇಲೆಲ್ಲ ನೀರು ಬೀಳೋದು, ಆ ಥರ ಮಾಡಿದ್ದಾರೆ. ರೀಲ್ಸ್ ಅವರು ಹೋಗಿ 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 ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಬಂದು ಹಾಕ್ಬಿಟ್ಟು ಫುಲ್ ಹೈಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಅದೇ ಇಲ್ಲೋ ನಾನು ಬೇರೆ ಕಡೆ ಅಂದ್ಕೊಂಬಿಟ್ಟಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದವ್ರೆ ಕೆಲವರು. ಆಮೇಲೆ ಗೊತ್ತಾಯಿತು ಇದು ಕನಕಪುರದಲ್ಲಿ ಅಂತ. ಕನಕಪುರ ನಮ್ಮೂರೇ, ನಮ್ಮೂರನ್ನಾಗ ನಾವೇ ನೋಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವತ್ತು ಪ್ಲ್ಯಾನು ಅಲ್ಲಿಗೇ. ಇದು ಕಬ್ಬಾಳಿಂದ ಹೋಗ್ತಾಯಿದ್ದೀನಿ ರೂಟು. ಇಯರ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಕಬ್ಬಾಳ ಮುಂದು ಏನು ಕ್ಯಾಲೇನಾ ಏನು ಒಂದು ಗೊತ್ತಾಗಲ್ಲ. ಮಣ್ಣು ಲೆವೆಲ್ಗೆ ಐತದು. ಯಾವನಾದ್ರು ಇದೈತೆ ಗುಂಡಿ ಇರಬೇಕು ಅಂದ್ಬಿಟ್ಟು ಗಾಡಿಗೆ ಬಿಟ್ಟು ಗೋವಿಂದ. ಟೈಮು 1 ಗಂಟೆ. ಓಪನ್ ಇರುತ್ತೆ ಇರೋಲ್ಲ ಗೊತ್ತಿಲ್ಲ, ಸಂಡೇ ಬೇರೆ ಅಲ್ಲ. ನೋಡುವ ಏನಪ್ಪ ಇದು ಉಳಿದು ವಾಸನೆ ಸ್ಮೆಲ್ಲು. ಓಪನ್ ಇದ್ದರೆ ಹೋಗೋದು, ಇಲ್ಲ ಅಂದರೆ ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್. ಆದರೂ ಏನು ಹೇಳಿ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಇದು. ಅಲ್ಲಿ ಸುತ್ತ ಪಾಟಲ್ಲಿ ಲಿಂಗಗಳನ್ನೇ ಪಾಟ್ ಥರ ಮಾಡಿದ್ದಾರೆ ನೋಡಿ. ಲಿಂಗಗಳೆಲ್ಲ ಇಕ್ಬಿಟ್ಟು ಒಂಥರ ಅದು ಅಟ್ರಾಕ್ಷನ್ನು ದೇವಸ್ಥಾನಕ್ಕೆ. ನಾರ್ಮಲಾಗಿದ್ದರೆ ಯಾರೂ ಬರ್ತಾ ಇರಲಿಲ್ಲ, ಇವರು ಆ ಥರ ಎಲ್ಲ ಮಾಡಿರೋದಕ್ಕೆ ಒಳ್ಳೆ ಹೈಪ್ ಇದೆ. ರೀಲ್ಸಲ್ಲೆಲ್ಲ ಬಂದಿರೋಕ್ಕೆ ತಾನೇ ಅವ್ರು ಅಷ್ಟು ಜನ ಹೋಗ್ತಾ ಇರೋದು. ಈಗ ಸಂಜೆ ಯಾವುದೋ ವೀಡಿಯೋದಲ್ಲಿ ನೋಡಿದೆ ನಾನು, ಇದು ಸಂಡೇ ಫುಲ್ಲು ಕ್ರೌಡ್ ಇರುತ್ತಂತೆ ಅಲ್ಲಿ. ಮೇ ಬಿ ಇವತ್ತು ಇರ್ಬೋದು ಕ್ರೌಡು, ನೋಡುವ. ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಆ ಬೆಟ್ಟ. ಅದು ಕನಕಪುರ ಹತ್ರ ಒಂದು ದೊಡ್ಡ ಬಂಡೆ ಬೆಟ್ಟ ಬರುತ್ತೆ, ಹತ್ತಬೇಕು ಅಂತ. ಲಾಸ್ಟು ನಾನು ಈ ಬಿಳಿಕಲ್ ಫಾರೆಸ್ಟ್ ಹೋಗಿಬಿಟ್ಟು ಗಾಡಿ 16 ಸಾವ್ಸತ್ತೆ ಇದ್ದೀವಿ. ಅಂದರೆ ಅದು ಆಫ್ ರೋಡಿಂಗ್ ಅಲ್ವಾ, ಆಫ್ ರೋಡಿಂಗ್ ಗಾಡಿನೇ ಸರಿ. ನಮ್ಮ ಈ ಥರ ಹೆವಿ ವೆಯ್ಟ್ಗಳು ಗಾಡಿಗಳನ್ನೆಲ್ಲ ತೊಗೊಂಡೋದ್ರೆ ವೀಲ್ ಅಲ್ಲೇ ಸ್ಪಿನ್ ಆಗ್ತಾ ಇರುತ್ತೆ, ಕಷ್ಟ ಗಾಡಿನ ತೊಗೊಂಡೋಗೋದು. ಆಫ್ ರೋಡ್ ಆದರೆ ಹಂಗಿರಲ್ಲ, ಅದು ಲೈಟ್ ವೆಯ್ಟ್ ಇರುತ್ತೆ. ಮತ್ತು ಅದು ಮಣ್ಣಿಗೆ ಅಂತಲೇ ಟೈರ್ಗಳು ಪರ್ಫೆಕ್ಟ್ ಆಗಿರುತ್ತಲ್ಲ. ಟೈರ್ ಮೈನು, ಕಲ್ಲು ಗಿಲ್ಲು ಮಳ್ಳು ಅದ್ರ ಮೇಲೆಲ್ಲ ಹತ್ಬೇಕಂದ್ರೆ ಟೈರು ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂದರೆ ಗ್ರಿಪ್ ಇರುತ್ತೆ, ಗ್ರಿಪ್ ಇದ್ರೇ ಹತ್ತಕ್ಕಾಗೋದು, ಇಲ್ಲಾಂದರೆ ಹತ್ತಕ್ಕಾಗಲ್ಲ. ಇವೆಲ್ಲ ರೋಡ್ಗೆ ಸ್ಪೆಸಿಫೈಡ್ ಅಲ್ಲ ಟೈರ್ಗಳು, ಸೊ ಅದು ಹತ್ತಕ್ಕಾಗಿರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ. ಈ ಟೈಮ್ ಆ ಥರ ಹತ್ತೋಣ ಅಂದರೆ ಈ ಗಾಡಿ ನನ್ನ ಹತ್ರ ಇರೋದು ಇದೊಂದೇ ಗಾಡಿ. ಬೇರೆ ಗಾಡಿ ನೋಡಬೇಕು, ಒಂದು ಆಫ್ ರೋಡಿಂಗ್ ಗಾಡಿ ತೆಗೆದ್ಬಿಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಇದ್ರೆ ಒಳ್ಳೇದು ಆಫ್ ರೋಡಿಂಗ್ ಅಂತ ಬಂದಾಗ ಒಂದು ಆಫ್ ರೋಡಿಂಗ್ ಗಾಡಿ ಎತ್ಕೊಂಡು ಹೋಯ್ತಾ ಆದರೆ ಚೆನ್ನಾಗಿರುತ್ತೆ. ಮೇ ಬಿ ಕ್ರೌಡ್ ಇರ್ಬೋದು ಆ ಪ್ಲೇಸಲ್ಲಿ, ನೋಡೋಣ. ಜಾಸ್ತಿ ಶೂಟ್ ಹಾಕೋದು ಬೇಡ, ಅಲ್ಲೇ ಹೋಗೋಣ. ಅಲ್ಲೇ ಹೋಗ್ಬಿಟ್ಟು ಮಾತಾಡ್ತೀನಿ, ಮುಂದೆ ಸಿಗುವ. ಬಂದು ನೋಡಿ ಫ್ರೆಂಡ್ಸ್, ಇದೇನೆ ಸಿದ್ದೇಶ್ವರ ದೇವಾಲಯ. ಇದೆಲ್ಲ ಮೇ ಬಿ ರೀಸೆಂಟಾಗಿ ಆಗಿರೋದು ಅನ್ಕೋತೀನಿ. ನೀವು ಜಲಮದಲ್ಲಿ ಹೋಗಲ್ಲ. ಪರವಾಗಿಲ್ಲಪ್ಪ, ಸುಮಾರು ಜನ ಬಂದಿರೋಂಗಿದ್ದಾರೆ. ಆ್ಯಕ್ಚುಲಿ ನಾವು ಈ ಊರು ಒಳಗಡೆನೇ ಹೋಗಬೇಕು. ಎಲ್ಲ ಗಾಡಿಗಳು ಹಿಂಗೆ ಬರಬೇಕು, ಹಿಂಗೆ ಹೋಗಬೇಕು. ಒಂಥರ ವಿಲೇಜ್ ವೈಬ್ಸ್ ಸ್ಟಾರ್ಟಿಂಗೇನೆ ಮಸ್ತಲ್ಲ. ಒಂದು ಸೈಡಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ ರೀ. ಅದೇನೆ ಇವರೇನು ಕೂಡ ಗಾಡಿಗಳು ಚೆನ್ನಾಗಿ. ಯಾರ್ಯಾರು ಹೊಸಬ್ರು ಬರ್ತಾರೋ ಅವ್ರಿಗೆಲ್ಲ ಫುಲ್ ಡೈರೆಕ್ಷನ್ ಸಿಕ್ಬಿಟ್ಟಿದೆ. ಯಾವ ರೂಟಲ್ಲಿ ಎಲ್ಲೆಲ್ಲಿ ಟರ್ನ್ ತೊಗೋಬೇಕಲ್ಲ ಆರೋ ಮಾರ್ಕ್ ಹಾಕ್ಬಿಟ್ಟು ಸರಿಯಾಗಿ ತೀಡಿ ಮಾಡಿಬಿಟ್ಟವೆ. ಇದು ಫಸ್ಟು ಫೇಮಸ್ ಆಗಿರಲಿಲ್ಲ ಅನ್ಕೊತೀನಿ. ನನ್ನ ಪ್ರಕಾರ ಜಾಸ್ತಿ ಜನ ರೀಲ್ಸ್ ಮಾಡಿ ತೋರಿಸಿದ್ಕೆ ಇವಾಗ ತುಂಬ ಜನಕ್ಕೆ ಗೊತ್ತಾಗಿದೆ. ಈ ಬೆಟ್ಟ ಎದುರುಗಡೆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇನೆ. ಇದು ನಿಯರ್ ಬೈನೇ, ಅಂದರೆ ಈ ಹಿಲ್ಸ್ ಪಕ್ಕದಲ್ಲೇ SRS ಬೆಟ್ಟ ಅಂತ ಬರುತ್ತೆ. ಅಯ್ಯೋ, ಈ ಯಾಕೋ ನಮಗೆ ಧೂಳು ಆಗ್ಬರಲ್ಲ ಅನ್ಸುತ್ತೆ. ಎಲ್ಲೋದ್ರೂ ಧೂಳೇ ಬರು. ಸೊ ಅದಕ್ಕೂ ಒಂದು ವಿಸಿಟ್ ಹಾಕಬೇಕು ನೆಕ್ಸ್ಟು. ಅದು ಸಖತ್ತಾಗಿದೆ. ಇಷ್ಟು ದಿನ ಇಲ್ಲೇ ಇದ್ರೂ ನನಗೆ ಗೊತ್ತಾಗಿರಲಿಲ್ಲ ಈ ರೀಲ್ಸ್ಗಳೆಲ್ಲ ನೋಡೋವರೆಗೂ. ಈ ಹಳ್ಳಿ ವೈಬ್ಸ್ಗಳಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಚೆಂದ. ಲೇಕ್ ಬೇರೆ ಇದೆ. ಈ ಲೇಕ್ಗಳೆಲ್ಲ ನೋಡಿದ್ರೆ ನನಗೊಂದು ಫಿಶ್ಗಳಿಗೆ ಜ್ಞಾಪನ ಬರುತ್ತೆ. ಈ ಗಾಡಿ ಅವನು ಮುಂದೆ ಹೋಗೋದು ಇಲ್ಲ, ನನ್ನ ಬಿಡೋದು ಇಲ್ಲ. ಯಾರೋ ತಿಕ್ಕ ಹುರ್ಕೊಂಡು ಬಿಟ್ಟ ಹೋಗ, ಯಾರನ್ನು ಮಾಡ್ಕೊಂಡು ಹೋಗ್ತಾ ಇದೆಯಾ ಹೋಗಯ್ಯ. ಏನು ಅಷ್ಟೊಂದು ಇಲ್ಲ ಅನ್ಕೋತೀನಿ, ಜಾಸ್ತಿ ಜನ ಬರ್ತಾ ಇರೋದು ನೋಡಿದ್ರೆ ಅಲ್ವಾ. ನನಗೆ ಯಾಕೋ ಹಂಗೆ ಅನಿಸ್ತೀವಿ. ಅಲ್ಲಿ ರೀಸೆಂಟಾಗಿ ಒಂದು ರೀಲಲ್ಲಿ ನೋಡಿದೆ, ಇಲ್ಲೆಲ್ಲ ಫುಲ್ ರಶ್ ಇತ್ತು.
ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು. ಈ ರೋಡು ಫುಲ್ ಟ್ವಿಸ್ಟ್ನಲ್ಲೇ ಟ್ವಿಸ್ಟು. ಒಂದು ಸಿಮೆಂಟ್ ರೋಡು ಮತ್ತು ಮಡ್ ರೋಡು. ಬರೀ ಆಫ್ ರೋಡ್ ಹೇಳೋಕ್ಕಾಗಲ್ಲ, ಈ ಕಡೆ ಹೈವೇನು ಹೇಳೋಕ್ಕಾಗಲ್ಲ. ಅರ್ಧಂಬರ್ಧ ಐತೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಕ್ಯಾಮ್ರಾ ನೋಡಿದ ತಕ್ಷಣ ಪೀಸ್ ಮಾಡ್ಬಿಡೋದು, ಪೀಸ್ ಬಾಯ್ಸ್. ನೋಡಿ, ನಿಮಗೆ ನನ್ನ ಆಪೋಸಿಟ್ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇನೇ ಇವಾಗ ನಾವು ಹೋಗ್ತಾ ಇರೋದು. ಶ್ರೀ ಸಿದ್ದೇಶ್ವರ ಬೆಟ್ಟ ಅಂತ, ಉದಾರಹಳ್ಳಿಯಲ್ಲಿ ಇರೋದು. ಇದು ಆ್ಯಕ್ಚುಲಿ ರಾಮನಗರ ಕನಕಪುರ ಫೇಮಸ್ ಎಂತಕ್ಕಪ್ಪ ಅಂದರೆ ದೊಡ್ಡ ದೊಡ್ಡ ಬಂಡೆ ಇರುವಂಥ ಬೆಟ್ಟಗಳಿಂದ ಫೇಮಸ್ ಆಗಿದ್ದಾವೆ. ಗಾಯ್ಸ್, ನಿಮಗೆ ಏನು ಹೇಳ್ತಾರೆ, ಒಂದು ಕ್ವಶನ್ನು. ಯಾಕೆ ಎಲ್ಲ ದೇವರುಗಳು ಬೆಟ್ಟದ ಮೇಲೇ ನೆನೆಸಿರ್ತಾರೆ? ಏನಾರು ಈ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸರಿಯಾಗಿ ಆಯ್ತಪ್ಪ. ಕನಕಪುರದಲ್ಲಂದು ಎಲ್ಲಿ ನೋಡಿದ್ರು ಬೆಟ್ಟ ಅಂದರೆ ಬೆಟ್ಟ, ಫುಲ್ ಬೆಟ್ಟ. ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಎಲ್ಲ ಕಡೆ ಬೆಟ್ಟ. ನೀವೇನೇ ಹೇಳಿ, ಆಫ್ ರೋಡಿಂಗಲ್ಲಿರೋವಂಥ ಮಜಾ ಯಾವ ಹೈವೇಲಿ ಹೋದ್ರೂ ಸಿಗೋಲ್ಲ. ನೋಡಿ ಎಷ್ಟು ಥ್ರಿಲ್ಲು, ಅಡ್ವೆಂಚರ್ ಅಂದರೆ ಇದಕ್ಕೇ ಹೇಳೋದು. ನೋಡಿ ಹೆಂಗೈತೆ, ಸಖತ್ತಲ್ಲ, ಒಳ್ಳೆ ಮಜಾ ಸಿಗುತ್ತೆ. ವ್ಯೂ ಅಂತ ಚೆನ್ನಾಗೈತೆ. ರೋಡ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಹಾಕೋರು ಪರವಾಗಿಲ್ಲ ಗುರು. ಅದೇ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಾವೇನಾದ್ರು ಒಳ್ಳೆ ವ್ಯೂ ನೋಡ್ಬೇಕಂದ್ರೆ ವಿಂಟರ್ ಸೀಸನಲ್ಲಿ ಬರಬೇಕು. ಕ್ಲೌಡೆಲ್ಲ ಫುಲ್ ಕೆಳಗಡೆ ಬಂದಿದೆ. ಇವರೇನೋ ಗಾಡಿ ಟೋಕನ್ ಗೀಕನ್ ಆಗ್ತಾವನ್ನ ನಿಲ್ಸ್ಕೊಂಡು ಅವರೇ ತೆಗಿಯೋದು ಇಲ್ಲೂ ಬಿಟ್ಟಿಲ್ವಾರು. ರೋಡ್ನ ಎಕ್ಸ್ಪ್ಯಾಂಡ್ ಮಾಡಿರಬೇಕು ನೋಡಿ, ಅದಕ್ಕೆ ಈ ಸೈಡೆಲ್ಲ ಕ್ವಾರೆ ತೆಗ್ದವ್ರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ರೋಡೆಲ್ಲ ಟಾರ್ ಬಂದ್ಬಿಡ್ಬೋದು. ಮೇ ಬಿ ಡೆವಲಪ್ ಆಗ್ತಾ ಇದ್ದಂಗೆಲ್ಲ ಮಾಡಿಸ್ತಾರೆ. ರೋಡ್ ಸಿಕ್ಕಿದೆ, ಅಕ್ಕಪಕ್ಕ ಮಣ್ಣು ಹಾಕವ್ರೆ. ಫ್ರೆಂಡ್ಸ್, ಆಲ್ಮೋಸ್ಟು ರೀಚ್ ಆಗಿಬಿಟ್ಟಿದ್ದೀವಿ. ಈ ಒಂದು ಹತ್ಬಿಟ್ಟು ಒಂದು ಟರ್ನ್ ಹೊಡೆದ್ಬಿಟ್ರೆ ಮುಗಿದೋಯ್ತು. ರೀಚ್ ಆಗೋಗಿದ್ದೀವಿ ಆಲ್ಮೋಸ್ಟು. ಬಂದ್ಬಿಡುತ್ತೆ ಲೊಕೇಶನ್. ಇವರೇ ಹಿಂಗೆ ನಡ್ಕೊಂಡು ಹೋಗ್ತವ್ರೆ. ಇದೆ ನೋಡಿ. ಆ್ಯಕ್ಚುಲಿ ಇವತ್ತು ಸಂಡೇ ಆದರೂ ನೋಡ್ರಿ ಎಷ್ಟು ಜನ ಅವ್ರೆ. ಜಾಸ್ತಿ ಜನ ಯಾರೂ ಇಲ್ಲ. ಕೊನೆಗೆ ಬಂದ್ಬಿಟ್ಟಪ್ಪ. ಮರಗಳು ಕಮ್ಮಿ, ಇಲ್ಲೇ ನಮಗೆ ಪಾರ್ಕಿಂಗ್ ನೆರಳು ಸಿಗೋದಕ್ಕೆ ಕಷ್ಟನೇ ಬಿಡ್ರಿ. ಇಲ್ಲೇ ಪಾರ್ಕಿಂಗ್ ಮಾಡ್ತೇನೆ, ಏನೂ ಮಾಡೋಕ್ಕಾಗಲ್ಲ. ಇದೇ ನೋಡಿ ಫ್ರೆಂಡ್ಸ್, ಸಿದ್ದೇಶ್ವರ ಬೆಟ್ಟ ಅಂತ. ನೋಡಿ ಫುಲ್ಲು ಸುತ್ತಮುತ್ತ ನೋಡಿದ್ರು ದೊಡ್ಡ ದೊಡ್ಡ ಬೆಟ್ಟನೇ. ಹೆಂಗಿದೆ, ಮಸ್ತಲ್ಲ. ಇದೇ ಮೂಲ ದೇವರು ಏನ್ರಿ, ಇದು ಕವಿಲಿತ್ತು. ಹಿಂದೆಗಡೆ ಗೊತ್ತಾ ಇದೆ. ಇದೇ ನೋಡಿ ಫ್ರೆಂಡ್ಸ್, ಸಿದ್ದೇಶ್ವರ ಏನಿವಾಗ ಟ್ರೆಂಡಲ್ಲಿದೆ ರೀಲಲ್ಲಿ. ಇದೇ ಬೆಟ್ಟ. ಇದೇ ನೋಡಿ ಫ್ರೆಂಡ್ಸ್, ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದು ಫುಲ್ ಫೇಮಸ್ ಆಗಿರೋಂಥ ಲಿಂಗ. ಎಲ್ಲ ರೀಲಲ್ಲಿ ಇದನ್ನೇ ಹಾಕೊಂಡು ರುಬ್ತಾ ಕೂತವ್ರೆ. ಅದ್ರ ಡಿಸೈನ್ ಸಖತ್ತಾಗಿದೆಲ್ಲ, ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಕೆಲವರೆಲ್ಲ ಇದನ್ನೇ ಭಕ್ತಿಗಿಂತ 4 ಲೈಕ್ಸ್ಗೋಸ್ಕರ ಮಾಡ್ತಾವ್ರೆ. ಅದೇ ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ನೀವು ಟ್ರೈ ಮಾಡಿ, ಒಳ್ಳೆ ಪ್ಲೇಸು, ಮಸ್ತಿದೆ. ವೀಕೆಂಡ್ಸಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದಷ್ಟು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಪ್ಲೇಸ್ ಅಂತೂ ಮಸ್ತು. ಜಾಸ್ತಿ ಕ್ರೌಡ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ನೋಡೋಕ್ಕೆ. ನಿಮ್ಗೊಂದು ಜಸ್ಟ್ 60 ಕಿಲೋಮೀಟ್ರಲ್ಲಿ ಒನ್ ಡೇ ಟ್ರಿಪ್ ಪ್ಲೇಸ್ ಇದು. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪ್ಲೇಸ್ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್.